ಅವತ್ತು ನಿಮ್ಮನ್ನ ಜನ ನಂಬ್ತಾರ. ನಮ್ ರೊಕ್ಕ ತಗೊಂಡು ನಮ್ ಕೈ ಕೊಟ್ಟು ಒಂದ್ ಕೈ ಕೊಡೋದು, ಒಂದ್ ಕೈ ಕಸ್ಕೊಳೋದು, ಎಲ್ಲ ಕೂಡ ತುಟ್ಟಿ ಮಾಡೋದು. ಇವತ್ತು ಹೆಣ್ಮಕ್ಳು ಯಾರು ಕೂಡ ಮಾರ್ಕೆಟ್ಗೆ ಹೋಗಕ್ ಆಗ್ತಾ ಇಲ್ಲ, ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ. ಇವತ್ತು ಯಾವ್ದನ್ನು ಹೋದ್ರಿಗಿನ ಒಂದು ಪರ್ಸಲ್ಲಿ, ಸಣ್ಣ ಪರ್ಸದಲ್ಲಿ ಒಂದು 10-20 ಸಾವಿರ ರೂಪಾಯಿ ತಗೊಂಡೋದ್ರಿಗಿನ ಕೈ ತುಂಬ ಚೀಲ ತರಕಾರಿ ಕೂಡ ಬರ್ತಾ ಇಲ್ಲ, ಅಷ್ಟು ತುಟ್ಟಿಗೂ ಆಯ್ತು ಕುಂತಾವ. ಏನಾಗಿದೆ ಹೇಳ್ರಿ ಇವತ್ತು? ಏನು ಕೂಡ ಒಳ್ಳೇದಾಗ್ಲಿಲ್ಲ. ನಿಮ್ಮ ಸರ್ಕಾರ ಬಂದ ನಂತರ ಏನು ಕೂಡ ಒಳ್ಳೇದಾಗ್ಲಿಲ್ಲ. ಅದಕ್ಕೋಸ್ಕರ 25-26ನೇ ಇಸ್ವಿಯಲ್ಲಿ ಏನು ಬಜೆಟ್ ಅನ್ನು ನೀವು ಮಂಡನೆ ಮಾಡ್ತಾ ಇದ್ರೋ, ಆ ಬಜೆಟ್ ನಲ್ಲಿ ಇವತ್ತು ನಮಗೆ 24% 24.10% ನಮಗೆ SC ಜನಾಂಗಕ್ಕೆ ಏನು ಕೊಡಬೇಕಾಗಿತ್ತನೋ ಅದು ನೇರವಾಗಿ ಕೊಟ್ಟು ಬಿಡಬೇಕು. ನೀವೇನು ಗ್ಯಾರಂಟಿಗಳೇನು ಕೊಡಬೇಕಾಗಿದೆನೋ ಆ ಗ್ಯಾರಂಟಿಗಳಿಗೆ 54,000 ಕೋಟಿ ಆಗುತ್ತಲ್ಲ, 54,000 ಕೋಟಿ ನಿಮ್ ಬಜೆಟ್ ಅಲ್ಲಿ ತೆಗೆದಿಡ್ರಿ. ಈ ಹಣವನ್ನು ತೆಗೆದಿಡಬೇಡ್ರಿ. ಬೇಕಾದ್ರೆ ಕಾನೂನು ತೆಗೆದು ನೋಡ್ರಿ, ಕಾನೂನು ಇದೆ ಇಲ್ಲಿ. ಇವತ್ತು ಕಾನೂನು ನೀವೇ ಮಾಡಿದಿರಿ. ಈ ಕಾನೂನಲ್ಲಿ ಅವಕಾಶನೇ ಇಲ್ಲ. ಅವಕಾಶ ಇಲ್ಲ ಅಂದ್ರೆ ಕೂಡ ನೀವು ಇವತ್ತು ಜನರನ್ನು ದಿಕ್ತಪ್ತಾ ಇದ್ರಿ, ಕಾನೂನನ್ನು ಉಲ್ಲೇಖನ ಮಾಡ್ತೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡ್ತಾ ಇದ್ರಿ. ಇವತ್ತು ಈ ಎಲ್ಲಾನು ಮಾಡೋಂತ ಟೈಮಲ್ಲಿ ನಾವು ಕಣ್ಮುಚ್ಕೊಂಡು ಕೊಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಈ ಬಜೆಟ್ ಅನ್ನ ಆಗ್ಲಿ, ಬಡವರ ಬಗ್ಗೆ, ಹಿಂದುಳಿದಂತಹ ಜಾತಿಗಳ ಬಗ್ಗೆ, SC ಜನಾಂಗದ ಬಗ್ಗೆ ನಿಮ್ಗೇನು ಗೌರವ ಇದ್ರೆ ಅದೇನು ಗ್ಯಾರಂಟಿಗಳು ನೀವು ತೆಗೆದಿಡಬೇಕು, ತೆಗೆದಿಡ್ರಿ. ನಾವೇನು ಬೇಡ ಹೋಗಲ್ಲ. ₹1 ಹಣವನ್ನು ಕೂಡ ಇವತ್ತು ನಾವು ಯಾರು ಕೂಡ ಈ ಗ್ಯಾರಂಟಿಗಳು ಕೊಡಕ್ ಹೋಗಲ್ಲ. ಇವತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಏನು ಗ್ಯಾರಂಟಿ ಸಲುವಾಗಿ ನೀವು ಹಣವನ್ನು ತೆಗೆದಿಟ್ಟಿರೋ, SC ಹೆಣ್ಮಕ್ಳ ಬಗ್ಗೆ ಕೂಡ ಆ ಹಣವನ್ನು ಕೂಡ ತೆಗೆದಿಡ್ರಿ. ಈ ಹಣ ತಗೊಂಡು ನಮ್ಗೆ ಕೊಡೋದು ಬೇಕಾಗಿಲ್ಲ. ನಮ್ ರೊಕ್ಕ ನಮಗೆ ಕೊಡೋದು ನಮಗೇನು ಬೇಕಾಗಿದೆ. ಇವತ್ತು ಏನು ಕೆಲಸಗಳು ನಡೀತಾ ಇಲ್ಲ, ಎಲ್ಲ ಕೆಲಸಗಳು ನಿಂತು ನೀರಾಗ್ಬಿಟ್ಟಾವ. ಯಾವ್ದು ಅಭಿವೃದ್ಧಿ ಕೆಲಸಗಳು ಈ ರಾಜ್ಯದಲ್ಲಿ ಏನು ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಕಣ್ಮುಚ್ಕೊಂಡು ಕೊಡುವಂತ ಪ್ರಶ್ನೆ ಇಲ್ಲ. ಈ ಹಣವನ್ನು ತೆಗೆದಿಡಬೇಕು. ನಮ್ಮ ಪಾಲಿನಿಂದ 24% 24.10% ಅನುದಾನ ನಮ್ಮ ಮಕ್ಕಳಿಗೆ, ನಮ್ಮ ಮೂಲಭೂತ ಸೌಕರ್ಯಗಳ ಸಲುವಾಗಿ, ನಮ್ಮ ಸಮುದಾಯ ಭವನಗಳ ಸಲುವಾಗಿ, ನಮ್ಮ ಎಲ್ಲ ಯೋಜನೆಗಳ ಸಲುವಾಗಿ ಬೇಕಾಗಿದೆ. ನಿಮ್ಮ ಗ್ಯಾರಂಟಿಗಳು ಬೇಕಾದ್ರೆ ನಾವೆಲ್ಲ ಕೂಡ ತೆಗೆದಿಡಂತ ಕೆಲಸ ತಾವೆಲ್ಲರೂ ಕೂಡ ಮಾಡ್ರಿ ಅನ್ನಂತ ನಾನು ಒಂದು ರೀತಿಯ ಆಗ್ರಹವನ್ನು ಪಡಿಸುತ್ತಾ, ಇವತ್ತು ನಮ್ಮ ಹೋರಾಟ ಅಂದ್ರಿಗಿನ ಇವತ್ತು ಈ ಪತ್ರಿಕಾಗೋಷ್ಠಿ ಮುಗಿಸಿದ ನಂತರ ಪುನಃ ನಾವು DC ಆಫೀಸ್ಗೆ ಹೋಗ್ತೀವಿ. DC ಆಫೀಸ್ಗೆ ನಾವು ಹೋಗೋಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡ್ತೀವಿ. ಮಾಲಾರ್ಪಣೆ ಮಾಡಿದಂತ ಆ ಮಕ್ಕಳೆಲ್ಲರೂ ಕೂಡ ನಮಗೆ ಲ್ಯಾಪ್ಟಾಪ್ ಬಂದಿಲ್ಲ, ಸ್ಕಾಲರ್ಶಿಪ್ ಬಂದಿಲ್ಲ, ನಮ್ಗೆ ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತೇಳಿ ಎಲ್ಲಾರು ಕೂಡ ಮಕ್ಕಳೆಲ್ಲರೂ ಕೂಡ ಕಣ್ಣೀರಲ್ಲಿ ಕೈ ತೊಳ್ತಿದ್ರ. ಅವ್ರ ಹತ್ರ ಒಂದು ಮನವಿ ಪತ್ರವನ್ನು ಇಸ್ಕೊಂತೀವಿ. ಇಸ್ಕೊಂಡ ನಂತರ DCಗೆ ಹೋಗಿ ನಾವು ಪುನಃ ಇದನ್ನ ನಮ್ಮ ಹೋರಾಟದ ಒಂದು ಮನವಿಯನ್ನು ಕೂಡ ಅಲ್ಲಿ ಸಮರ್ಪಣೆ ಮಾಡುವಂತ ಕೆಲಸ ಕೂಡ ಮಾಡ್ತೀವಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಬಹಳ ದಿನಗಳ ಕಾಲ ಈ ನಾಟಕ ಕಂಪನಿಗಳು ನಾಟಕ ನಡೆಯಲ್ಲ. ಮುಂದಿನ ದಿನಗಳಲ್ಲಿ ಕೂಡ ನಾವು ಕೂಡ ಎದ್ದು ನಿಲ್ತೀವಿ, ಹೋರಾಟ ಮಾಡ್ತೀವಿ. ನಮಗೇನು ಬಡವರ ಪರವಾಗಿ ಏನು ಅನುಕೂಲ ಆಗ್ಬೇಕಾದ ಅದು ಮಾಡ್ಕೊಡ್ಲಿ. ಅವ್ರು ಏನನ್ನು ಮಾಡ್ತಾರೋ ಇನ್ನೊಂದು ಎಲ್ಲ ಕೂಡ ಮಾಡ್ಕೊಂಡೋಗ್ಲಿ. ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ, ಅವ್ರದೇ ಬಜೆಟ್ ಇದೆ, ಅವರೇ ಹಣಕಾಸಿನ ಮಂತ್ರಿಗಳು ಇದಾರ, ಅನುಭವಸ್ಥರು ಇದಾರ. ಅವ್ರು ಏನ್ ಬೇಕಾದ್ರೂ ಕೂಡ ಮಾಡ್ಕೊಳ್ಳಿ. ಯಾಕಂದ್ರೆ ರೊಕ್ಕ ಎಲ್ಲಿಂದ ತಗೊಂಡ್ಬರ್ಬೇಕಂತ ಗೊತ್ತಿರೋ ಮಾತ್ರ ಈಗ ಗ್ಯಾರಂಟಿಗಳು ಕೊಟ್ಟಿರ್ತಾರೆ. ನಮ್ದೇನು ಬೇಡ ಅನ್ನಕ್ ಹೋಗಲ್ಲ. ಎಲ್ಲರೂ ಕೂಡ ಗ್ಯಾರಂಟಿ ಕೊಡ್ತಾ ಇದ್ರೆ ಇನ್ನ ಕೊಡ್ಲಿ, ಬೇಡ ಅನ್ನಕ್ ಹೋಗಲ್ಲ. ಆದ್ರೆ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡ್ಕೊಂಡು ಕೊಡ್ಲಿ ಅನ್ನೋಂಥದ್ದು ನಮ್ಮ ಒತ್ತಾಯ ಆಗಿದೆ. ನಮ್ಮ ಸಮುದಾಯದ ಅಮೌಂಟ್ ನಾವು ತಗೋಬಾರ್ದು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತೀನಿ. ಹೌದು ಸರ್. ನೀವು ಒಂದು 6 ತಿಂಗಳಿಂದ ಚಳವಳಿ ಮಾಡಿದ್ರೆ 1,000 ಕೋಟಿ ಉಳಿಸಬಹುದಾಗಿತ್ತಲ್ಲ. ನಾನು 7ನೇ ತಾರೀಕು ಬಜೆಟ್ ಇಟ್ಕೊಂಡು ಮಾಡಿದ್ರೆ 25,000 ಕೋಟಿ ಹೋದ್ಮೇಲೆ ಮಾಡಿದ್ರೆ ಯಾವ ತರದ ಉಪಯೋಗ ಆಗುತ್ತೆ ದಲಿತರಿಗೆ? ಸರ್ ಮುಂಚೆ 6 ತಿಂಗಳಿಂದ ಮಾಡಬೇಡಿ ಅಂತ ಅಲ್ಲ, ಇವಾಗ ನಮ್ದು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ಈ ಸಮುದಾಯಗಳ ವಿಚಾರ ಬಂದಂತ ಟೈಮಲ್ಲಿ, ಹಿಂದುಳಿದಂತ ಜಾತಿಗಳ ವಿಚಾರ ಬಂದಂತ ಟೈಮಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಇಂಥ ದೊಡ್ಡ ಸಾಹಸಕ್ಕೆ, ಜೇನುಗುಡಿಗೆ ಯಾವತ್ತೂ ಕೂಡ ಕೈ ಹಾಕಿಲ್ಲ. ಇವತ್ತು ಈ ಸರ್ಕಾರ ಅನ್ನಂಥದ್ದು ಏನಿದೆನೋ ಕೇವಲ ಅಧಿಕಾರಕ್ಕಿಂತ ಬರ್ಲಿದ ಮುಂಚೆನೆ ಎಲ್ಲದ ಬಗ್ಗೆ ಮಾತಾಡ್ತಾರ. ಅಧಿಕಾರವನ್ನು ಬಂದ ನಂತರ ಈ ಸಮುದಾಯಗಳನ್ನು ಮರೆತೋಗ್ತಾರ. ಆದ್ರೆ ಅವ್ರಿಗೆ ಇವತ್ತು ಭಗವಂತ ಈ ಕಲಿಕಾಲ ಆಗಿರೋ ಕಾರಣ, ಈ ಕಲಿಕಾಲದಲ್ಲಿ ರಾಕ್ಷಸರಿಗೆ ಅವ್ರಿಗೆ ಅವಕಾಶಗಳು ತುಂಬಾ ಇರೋ ಕಾರಣ ಸತ್ಯವಂತರು ಎಲ್ಲೋ ಒಂದ್ ಕಡೆ ಸೋತೋಗ್ತಿರ್ತಾರ. ಹಂಗಾಗಿ ಎಲ್ಲೋ ಒಂದ್ ಕಡೆ ಇವತ್ತು ರಾಕ್ಷಸರ ಕಾಲ ಇದೆ. ಅವರು ಇವತ್ತು ನಡೀತಾ ಇರೋ ಕಾರಣ ಇವತ್ತು ಈ ರೀತಿ ಮಾಡ್ತಾ ಇದ್ರು ಜನರು ಅವ್ರು ಮೆಚ್ಚುತ್ತಾ ಇದ್ದಾರ. ನಾವು ಸೋತಿರೋ ಕಾರಣ ಮುಂದಿನ ದಿನಗಳಲ್ಲಿ ಜನರಿಗೆ ಪುನಃ ತಿಳಿಸಿ ಪುನಃ ಏನು ಮಾಡಬೇಕೋ ಮಾಡಂತ ಕೆಲಸ ಮಾಡ್ತೀವಿ. ಈ ಕಲಿಕಾಲದಲ್ಲಿ ಹಂಗೆ ಇದಲ್ಲ ಸರ್. ಇವಾಗ ನೋಡ್ರಿ, ಎಲ್ಲಾ ವಿಚಾರದಲ್ಲಿ ಇವತ್ತು ಎಷ್ಟು ಅನ್ಯಾಯ ಆಗ್ತಾ ಇದ್ರೆ ಕೂಡ ಇವತ್ತು ನಮ್ಮನ್ನೆಲ್ಲರೂ ಕೂಡ ಯಾಮಾರಿಸಿ ಇಲ್ಲೊಂದು ಹೇಳೋದು, ಅಲ್ಲೊಂದು ಹೇಳೋದು, ನಮ್ಮ ರೊಕ್ಕನೆ ತಗೊಂಡು ನಮಗೆ ಕೊಡೋದು, ಈ ಕೈಲಿ ಕೊಡೋದು, ಈ ಕೈಲಿ ಕಸ್ಕೊಳೋದು. ಎಷ್ಟು ಕನ್ಫ್ಯೂಷನ್ ಮಾಡಿದಾರೆ ಅಂದ್ರೆ ಇಷ್ಟು ಕನ್ಫ್ಯೂಷನ್ ಸರ್ಕಾರ ಎಲ್ಲಿದ್ದಿಲ್ಲ. ಎಷ್ಟು ಕನ್ಫ್ಯೂಷನ್ ಅಂತ ಹೇಳಿದ್ರೆ ಈ ಗ್ಯಾರಂಟಿ ಅಂತಾರ. ಮತ್ತೆ ನಮ್ಗೆ ಇಲ್ಲಿ ತನಕ 3 ತಿಂಗಳು 6 ತಿಂಗಳಾಯ್ತು ಗ್ಯಾರಂಟಿ ರೊಕ್ಕ ಕೊಟ್ಟಿಲ್ಲ. ಅವ್ನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಪಟ್ ಅಂತೇಳಿ ಹಾಕಿಬಿಡ್ತಾನ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದ್ರೆ ಆಗ್ತಾನ. ಎಲೆಕ್ಷನ್ ಬಂದ್ರೆ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಗಿದ್ರೆ ಮತ್ತೆ ಬೈ ಎಲೆಕ್ಷನ್ಗಳು ಆಗ್ತಾರ. ಇದೆಂತ ನಾಯಪ್ಪ? ನಮ್ಗೆ ಹಾಕಂಗಿದ್ರೆ ನಿನ್ಗೆ ಪ್ರಾಮಾಣಿಕವಾಗಿದೆ ತಿಂಗಳ ಹಾಕು.
ಹಾಕೋದಿಲ್ಲ. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಕೂಡ 3-4 ತಿಂಗಳು ಆಯ್ತಣ್ಣ. 5 ತಿಂಗಳಾಯ್ತು. 5 ತಿಂಗಳಿಂದ ರೊಕ್ಕನೇ ಬಂದಿಲ್ಲ ಅಣ್ಣ. ಎಲ್ಲರೂ ಏನಂತಾರೆ 5 ತಿಂಗಳಿಂದ ರೊಕ್ಕ ಬಂದಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆಗಲಪ್ಪ ಅಂತೇಳಿ ಜನರೆಲ್ಲರೂ ಕೈ ಮುಗ್ತಾರೆ. ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆದ್ರೆ 5 ತಿಂಗಳು ರೊಕ್ಕ ಬರ್ತಿದ್ದವು ಅಂತಾರೆ. ಸಮರ್ಥನೆ ಮಾಡ್ತಾ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ ಸಮರ್ಥನೆ ಮಾಡ್ತಾ ಇದ್ದಾರೆ. ನಾವು ₹1 ಹಣವನ್ನು ಕೂಡ SC ಬರ್ತಿಲ್ಲ. ಆದ್ರೆ ಸೆಂಟ್ರಲ್ ಕೊಡ್ಬೇಕಾದಂತ ಅನುದಾನವನ್ನ ಅವ್ರು ಕೊಡ್ತಾ ಇಲ್ಲ. ಅಣ್ಣ ಬಿಜೆಪಿ ಇಲ್ಲಿ ನೋಡಪ್ಪ ಅಣ್ಣ, ಇದು ಕಾನೂನು ಮಾಡಿರಂತದ್ದು ಸರ್ಕಾರ. ಇದು ಕಾನೂನು ಇದ್ದಂತ ಟೈಮಲ್ಲಿ, ಸರ್ಕಾರದಲ್ಲಿ ಕಾನೂನುಗಳು ಇದ್ದಂತ ಟೈಮಲ್ಲಿ ಎಲ್ಲಿ ಕೂಡ ಬೇಕಾದ್ರಿಗಿನ ಇವತ್ತು ನಾನು ಹೇಳ್ತಾರಂತ ವಿಚಾರ, ಉದಾಹರಣೆಯಾಗಿ 5 ಗ್ಯಾರಂಟಿ ಪಂಚರತ್ನಗಳ ಯೋಜನೆ ಅಡಿಯಲ್ಲಿ ಅವರು 5 ಗ್ಯಾರಂಟಿಗಳು ಕೊಟ್ಟಾರಣ್ಣ. 5 ಗ್ಯಾರಂಟಿಯಲ್ಲಿ ಎಲ್ಲಾ ಸಮುದಾಯಗಳಲ್ಲೂ ತಗೊಂತಾ ಇದ್ದಾರೆ. ಇದು ವೆರಿ ಕ್ಲಿಯರ್ ಇಲ್ಲಣ್ಣ, ಯಾವ್ದುಗಳು ಮುಚ್ಚಿ ಮರಿಲ್ಲ. ಎಲ್ಲ ಸಮುದಾಯಗಳು ಬಡತನ ರೇಖೆಗಿನ ಕೆಳಗಡೆ ಇದ್ದಂತವ್ರು ಏನ್ ತಗೊಂತಾ ಇದ್ರು. ಇವತ್ತು ಇದನ್ನ 2 ತರ ವಿಂಗಡಣೆ ಮಾಡೋಣ. SC ST ಜನಾಂಗದವ್ರನ್ನ ಒಂದು ಕಡೆ ವಿಂಗಡಣೆ ಮಾಡೋಣ, ಜನರಲ್ ಕಮ್ಯುನಿಟಿಯವ್ರನ್ನ ಒಂದು ಕಡೆ ವಿಂಗಡಣೆ. ಈ ಜನರಲ್ ಕಮ್ಯುನಿಟಿ ಅವ್ರದ್ದು ಏನಿದೆನೋ ಅದ್ರ ರೊಕ್ಕ ತೆಗೆದಿಟ್ಟಾರಣ. ಈ SC ST ಜನಾಂಗದವ್ರು ಏನಿದೆನೋ ಈ ರೊಕ್ಕ ತಗೊಂಡು ಈ ರೊಕ್ಕನೇ ತಿರುತ್ತಾರ.